ನಮಸ್ಕಾರ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ನನ್ನ ಪ್ರೇಕ್ಷಕರಿಗೆ ಇವತ್ತು ನಮ್ಮ ಹೊಲಕ್ಕೆ ನಾವು ಒಂದು ಉದ್ದಿಗೆ ಒಂದು ಕ್ರಿಮಿ ಅದು ಒಂದು ಕೀಡಿ ಆಗ್ತಾವಲ್ರಿ, ಆ ಎಲಿ ತಿಂತಾವಲ್ಲ, ಅದನ್ನು ಸಿಂಪಡಿಸ್ಲಿಕ್ಕೆ ಬಂದೀವಿ. ಆದ್ದರಿಂದ ಇದನ್ನು ಹೊಡೆದ್ರಿಂದ ಏನಾಗ್ತದೆ ರೀ? ಇದು ಕೀಡಿ ಸಾಯ್ತೈತೇನ್ರಿ. ಇವ್ರು ನಮ್ಮ ದೋಸ್ತ ರಮೇಶ್ ಅಂತ ಹೇಳ್ರಿ. ಇವರು ನಮ್ಮ ಹೊಲಗಳಿಗೆ ನಾವು ಇದನ್ನು ಸಿಂಪಡಿಸ್ಲಿಕ್ಕೆ ನಾವು ಬಂದೀವಿ. ಒಟ್ಟರು ಕೂಡ ಇವರು ಇನ್ನೊಬ್ಬರು ನಮ್ಮ ನಾಗರಾಜ್ ಜಕ್ಕಮ್ಮನವ್ರು ಅವರು ಕೂಡ ಅವ್ರು ನಾವು ಕೂಡ ಬಂದೀವಿ. ನಮ್ಮ ಹೊಲ ನೋಡಿದ್ರಿ ಎಲ್ಲ ಉದ್ದಿಗೆ ಸಿಂಪಡಿಸ್ಲಿಕ್ಕೆ ಬಂದೀವಿ. ಇದನ್ನು ಇದು ಮಾಡಿದ್ರೆ ಏನು ಮಾಡ್ತೀರಿ ನೀವು? ಇದನ್ನು ಸೋಯಾಬಾನ್ ಹಾಕಿವಿ, 1 ಎಕರೆ ಉದ್ದು ಹಾಕಿವಿ. ಹಾಂ, ಮತ್ತು ಇನ್ನೊಂದು 3-4 ತಿಂಗಳ ಬರ್ತೈತಿ. ಇದನ್ನು ಸಿಂಪಡಿಸೋದ್ರಿಂದ ಏನಾಗ್ತದೆ? ಕೀಡಿನಾಶಕ ತಪ್ಪಲ ತಿನ್ನಂಗಿಲ್ಲ, ಏನಿಲ್ಲ. ಭಾರಿ ಪೀಕ್ ಬರ್ತೈತಿ. ಟಾಣಿಕ್ ಹಾಕಿ ಬಿಡ್ತೀವಿ. ಒಳ್ಳೆ ಕಾಳು ಗೀಳು ಎಲ್ಲ ರಚನೆ ಬರ್ತಾವೆ. ಮತ್ತು ರೇಟ್ನು ಚಲೋ ಬರ್ತೈತಿ. ಎಲ್ಲ ಬೇಷ ಆಗ್ತೈತಿ. ಬೆಳೆ ಎಲ್ಲ ಚಲೋ ಬರ್ತಾವೆ. ಬೆಳಿ ಗಿಳಿ ಎಲ್ಲ ಇವರೇ ನೋಡ್ರಿ ನಮ್ಮ ಹಳೆಯವರು, ನಮ್ಮ ಮಿಸ್ಸಸ್ ಅವ್ರ ಅಣ್ಣಾರ. ನಮ್ಗೆ ಏನು ಬೆಳೆಯಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಇವತ್ತು ಹೊಲಕ್ಕೆ ಬಂದೀವಿ. ನಾವು ರಜೆ ಮಾಡ್ಕೊಂಡು ಹೊಲಕ್ಕೆ ಬಂದಿದ್ದೀವಿ. ಇವತ್ತು ಇದು ನೋಡ್ರಿ ಸಿಂಪಡಿಸಿದ್ವಿ ಅಂದ್ರೆ ಸ್ವಲ್ಪ ಕೀಡಿ ಪಾಡಿ ಏನು ಉದ್ದಿನಾಗ ಎಲಿ ತಿಂದೆಲ್ಲ ನಾಶ ಮಾಡ್ತಾವೆ ಬೆಳೆನ, ಅದನ್ನೆಲ್ಲ ಸುದ್ದಿ ಕೊಡ್ತೀವಿ. ಅದಕ್ಕೆ ಎಲ್ಲ ಖುಷಿಯಾಗಿ ಸಂಭವಿಸ್ತೀನಿ. ನಾವೆಲ್ಲರೂ ನೋಡಿ ಎಲ್ಲ ಅಳತೆ ಪ್ರಕಾರ ಅದಕ್ಕೆಲ್ಲ ಔಷಧ ಹಾಕಿ, ಇದೆಲ್ಲ ಔಷಧ ಇದನ್ನು ಅಳತೆ ಪ್ರಕಾರ ಇಷ್ಟು ಅಳತೆಗೆ ಇಷ್ಟೆಲ್ಲ ಹಾಕಿ ನಾವು ಇದು ಮಾಡಿದೆ ಅಂದ್ರೆ ಎಷ್ಟು ನೋಡಿರಿ ಕಲಿಸ್ತಾ ಇದ್ದಾರೆ. ನೋಡಿ ರಮೇಶ್ ಅವರು ಕಲಿಸಿ ನಮ್ಗೆ ಎಷ್ಟು ಬೇಕು ಅಷ್ಟು ಅಳತೆ ಪ್ರಕಾರ ಔಷಧ ನಾವು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಬೆಳೆಯಕತ್ತಂದ್ರೆ ನಮಗೆ ಎಲ್ಲ ಒಂದು ಉತ್ತಮವಾದಂಥ ಫಸಲು ಬರ್ತೈತಿ. ಅಂದರೆ ಎಲೆ ಪೀಕ್ ನಾಶ ಆಗಂಗಿಲ್ಲ. ಅಕ್ಕಿ ಕ್ರಿಮಿಕೀಟ ತಿಂದುಬಿಡ್ತಾವೆ ಎಲೆಗಳನ್ನ. ಬೆಳೀತಕ್ಕಂಥ ಸಂದರ್ಭದಲ್ಲಿ ಅವು ಎಲೆಗಳು ತಿಂದುಬಿಟ್ರಂದ್ರೆ ಗಿಡಗಳೆಲ್ಲ ನಾಶ ಆಗ್ಬಿಡ್ತಾವೆ. ಆದ್ದರಿಂದ ಆ ಕ್ರಿಮಿಕೀಟಗಳನ್ನ ಕೊಲ್ತಕ್ಕಂಥ ಒಂದು ಔಷಧನ ನಾವು ತೆಗೆದುಕೊಂಡ್ಬಂದು ಈಗ ನಾವು ಹೊಡೆದ ಒಂದು ಉತ್ತಮವಾದಂಥ ಒಂದು ಫಸಲಿಗೆ ನಾವು ಇದು ಮಾಡ್ತೇವೆ. ನೋಡಿರಿ ನಮ್ದು ರೈತರ ಬಾಳೆ ಈ ರೀತಿ ಅದ ನೋಡಿ. ಈಗ ನಾವು ಹೆಂಗೆ ಇದು ಮಾಡ್ತಾವೆ ನೋಡ್ರಿ. ಇದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವರೇ ನಾಗರಾಜ್ ಚಕ್ಕಮ್ಮ, ನಾಗರಾಜ್ ಕಾಳಿಯವರು ಭಾಳ ಒಳ್ಳೆಯ ರೀತಿಯಿಂದ ಒಂದು ಸಿಂಪಡಣೆ ಮಾಡ್ತಾರೆ ಔಷಧಿಗಳು. ರಮೇಶ್ ಅವರು ಔಷಧಿ ಕಾಣ್ತೀನಿಗೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರಲ್ಲ, ಇದೇ ನಮ್ಮ ಹೊಲ ತೋರಿಸ್ತಾ ಇದೆ. ನೋಡಿ ನಿಮ್ಮ ಬೆಳೆ ನೋಡಿ ಹೆಂಗೆ ಬಂದದ್ದು. ಸ್ನೇಹಿತರೆ, ನಾವೆಲ್ಲ ಸಿಂಪಡಿಸ್ಲಿಕ್ಕೆ ಬಂದೀವಿ. ನೋಡಿ ಬರ್ತಾ ಇದ್ದಾರೆ ಈಗ ಇದು ಮಾಡ್ಕೊತ ನೋಡಿ. ಉದ್ದಿದ್ದು ನೋಡಿ ಎಷ್ಟು ಫಲವತ್ತತೆಯಿಂದ ಬೆಳೆದೈತಿ. ನೋಡಿ ಹೊಡ್ಕೊಂಡು ಬರ್ತಾ ಇದ್ದಾರೆ ನೋಡಿ. ನೋಡಿ ಇವರೇ ನೋಡಿ ಸಿಂಪಡಿಸ್ತಾ ಇದ್ದಾರೆ. ಇದೇ ರೈತರ ಬಾಳೆ. ಇಷ್ಟೆಲ್ಲ ಪರಿಶ್ರಮ ಕಷ್ಟಪಟ್ಟು ಇಷ್ಟೆಲ್ಲ ಇದು ಮಾಡಿ ಬೆಳಿತಾರೆ. ಈ ನಾಳೆ ಬೆಳೆ ಬಂದಂಥ ಸಂದರ್ಭದಾಗ ದವಸ ಧಾನ್ಯ ಕಾಯಿ ಬಂದಂಥ ಸಂದರ್ಭದಲ್ಲಿ ಸರ್ಕಾರದವರು ರೇಟ್ ಕಡಿಮೆ ಮಾಡಿಬಿಡ್ತಾರೆ. ಆದ್ದರಿಂದ ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ನಮ್ಮ ರೈತಾಪಿ ವರ್ಗಕ್ಕೆ ಒಂದು ಒಳ್ಳೆಯ ಒಂದು ಫಿಕ್ಸ್ ರೇಟ್ ಮಾಡ್ಬೇಕಂತೇಳಿ ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ನಾನು ಬೇಡಿಕೊಳ್ತೀನಿ ಸರ್. ನಮಸ್ಕಾರ ಸರ್. ಓಕೆ.